ರೋಡ್ ಶೋ ಅಂತ್ಯವಾಗುತ್ತೆ. ಯಾಕೆಂತ ಹೇಳಿದ್ರೆ ಇಲ್ಲಿಂದ ಇನ್ನೊಂದು ಅರ್ಧ ಕಿಲೋಮೀಟರ್ ಮುಂದೆ ಹಂಪನಕಟ್ಟೆ ಹಾಗೆ ಸಂಪರ್ಕದಲ್ಲಿ ಪೃಥ್ವಿ, ಈಗ ಪ್ರಧಾನಿ ಮೋದಿ ಆಗಮನ ಆಗಿದೆ. ನೇರ ದೃಶ್ಯಗಳನ್ನ ಈಗ ಮಂಗಳೂರಿನಿಂದ ನೋಡ್ತಾ ಇದ್ದೀರಾ. ಪ್ರಧಾನಿ ಮೋದಿ ಕೇಸರಿ ಪೇಟವನ್ನ ಧರಿಸಿ ಇದೀಗ ಎಂಟ್ರಿ ಕೊಡ್ತಿರುವಂತಹ ದೃಶ್ಯ. ಮಂಗಳೂರಿಗೆ ಎಂಟ್ರಿ ಆಗಿದ್ದಾರೆ ಪ್ರಧಾನಿ ಮೋದಿ. ಎಲ್ಲರೂ ಕೂಡ ಕಾಯ್ತಿದ್ದಂತ ಕ್ಷಣ. ಪ್ರಧಾನಿ ಮೋದಿ ಮಂಗಳೂರಿನ ರಸ್ತೆಗಳಲ್ಲಿ ರೋಡ್ ಶೋ ಈಗ ಆರಂಭ ಆಗ್ತಿದೆ. ನಾರಾಯಣಗುರು ವೃತ್ತಕ್ಕೆ ಪ್ರಧಾನಿ ಮೋದಿ ಆಗಮಿಸಿದ್ದಾರೆ. ಮೈಸೂರಿನಿಂದ ನೇರವಾಗಿ ಮಂಗಳೂರು ಏರ್ಪೋರ್ಟ್ಗೆ ಆಗಮಿಸಿದ್ರು. ಪ್ರಧಾನಿ ಮೋದಿ ಅವರ ಸ್ವಾಗತಕ್ಕೆ ಮಂಗಳೂರು ನಗರ ಸಜ್ಜಾಗಿದೆ. ರೋಡ್ ಶೋ ಮೂಲಕ ಚುನಾವಣಾ ಪ್ರಚಾರ. ನಾರಾಯಣಗುರು ಸರ್ಕಲ್ಗೆ ಈಗ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಿದ್ದಾರೆ. ಅದರ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ TV9 ಮೂಲಕ ನೀವು ನೋಡ್ತಾ ಇದ್ದೀರಾ. ಅಲ್ಲಿ ಬಂದು ನೀವು ನೋಡ್ತಿರೋ ಹಾಗೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಅಲ್ಲಿನ ಬಿಜೆಪಿ ಅಭ್ಯರ್ಥಿ. ನಳಿನ್ ಕುಮಾರ್ ಕಟೀಲ್ ಸತತವಾಗಿ ಇಲ್ಲಿ ಸ್ಪರ್ಧಿಸಿ ಗೆದ್ದಂತ ಒಂದು ಕ್ಷೇತ್ರ 2009, 2014, 2019 ಹೀಗೆ. ಜೊತೆಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಉಡುಪಿ ಮತ್ತು ಚಿಕ್ಕಮಗಳೂರಿನ ಈ ಬಾರಿಯ ಬಿಜೆಪಿ ಅಭ್ಯರ್ಥಿ. ಜೊತೆಗೆ ಅಲ್ಲಿರುವಂತಹ ಬಹುತೇಕ ಶಾಸಕರುಗಳು ಕೂಡ ಬಿಜೆಪಿ ಅವರೇನೆ. ಸುತ್ತಮುತ್ತ ನೀವು ಗಮನಿಸಿದ್ರೆ ಸುಳ್ಯದಲ್ಲಿ ಮುರಳಿ ಅವರಿರ್ಬೋದು, ಗಜವಾಸ್ ಕಾಮತ್ ಹೀಗೆ. ಮಂಗಳೂರಿಗೆ ಪ್ರಧಾನಿ ಮೋದಿ ಬಂದು ಇಳಿದಿದ್ದಾರೆ. ಆ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ಈಗ ಪ್ರಧಾನಿ ಮೋದಿ ಅವರ ರೋಡ್ ಶೋ ಆರಂಭ ಆಗುತ್ತೆ. ಪ್ರಮುಖವಾಗಿ ಕರಾವಳಿ ಭಾಗದ ಉಡುಪಿ, ಮಂಗಳೂರು, ಈ ಬಂಟ್ವಾಳ, ಬೆಳ್ತಂಗಡಿ ಈ ಭಾಗಕ್ಕೆ ಹೆಚ್ಚಿನ ಒಂದು ಫೋಕಸ್ ಮಾಡಿರುವಂಥ ಒಂದು ರೋಡ್ ಶೋ ಇದು. ಚೆಂಡೆ ಕೊಂಬು ವಾದ್ಯ ನುಡಿಸ್ತಿರುವಂಥ ಕಲಾವಿದರು, ಹುಲಿ ಕುಣಿತ ಇದೆಲ್ಲವನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಈಗ ನೀವು ನೋಡ್ತಿರುವಂತಹ ದೃಶ್ಯ ನಾರಾಯಣಗುರು ವೃತ್ತಕ್ಕೆ ಪ್ರಧಾನಿ ಮೋದಿ ಏರ್ಪೋರ್ಟ್ನಿಂದ ನೇರವಾಗಿ ಬಂದಂತ ಸಂದರ್ಭ ಇದು. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸ್ಥಳೀಯ ಬಿಜೆಪಿ ನಾಯಕರು ಸ್ವಾಗತಿಸಿದ್ದಾರೆ. ಆಗ್ಲೇ ನಿಮಗೆ ತಿಳಿಸಿದ ಹಾಗೆ ಅಲ್ಲಿರುವಂತಹ ಬಹುತೇಕ ಶಾಸಕರುಗಳು, UT ಖಾದರ್ ಅವ್ರನ್ನ ಹೊರತುಪಡಿಸಿದ್ರೆ ಬಹುತೇಕ ಇರುವಂತವರು ವೇದವಾಸ್ ಕಾಮತ್, ಭರತ್ ಶೆಟ್ಟಿ, ಹರೀಶ್ ಪೂಂಜಾ ಹೀಗೆ ಸುತ್ತಮುತ್ತ ಇರುವಂತಹ ಎಲ್ಲಾ ಶಾಸಕರುಗಳು ಕೂಡ ಮೂಡುಬಿದ್ರೆ ಕಡೆ ಬಂದರೆ ಉಮಾನಾಥ್ ಕೋಟ್ಯಾನ್, ಕಾರ್ಕಳದಲ್ಲಿ ಸುನಿಲ್ ಕುಮಾರ್, ಹೀಗೆ ಎಲ್ಲಾ ಬಿಜೆಪಿಯ ನಾಯಕರುಗಳೇ, ಶಾಸಕರುಗಳೇ ಇರುವಂಥದ್ದು. ಹಾಗಾಗಿ ಬಿಜೆಪಿಯ ಭದ್ರಕೋಟೆಗಳಲ್ಲೊಂದು ಕರಾವಳಿ. ಇಂಥ ಕರಾವಳಿಗೆ, ಅದರಲ್ಲೂ ಮಂಗಳೂರಿಗೆ ಪ್ರಧಾನಿ ಮೋದಿ ಅವರ ಎಂಟ್ರಿ ಸಹಜವಾಗಿ ಅಲ್ಲಿರುವಂತಹ ಕಾರ್ಯಕರ್ತರಲ್ಲಿ, ಬಿಜೆಪಿಯನ್ನ ಸಪೋರ್ಟ್ ಮಾಡುವಂಥ ಮತದಾರರಿಗೆ ಒಂದು ಹೆಚ್ಚಿನ ಹುಮ್ಮಸ್ಸನ್ನು ಕೊಡುತ್ತೆ. ಅದರಲ್ಲೂ ಕಾರ್ಯಕರ್ತರು ಈ ಬಾರಿ ಬಿಜೆಪಿ ಮತ್ತು JDS ಒಂದಾಗಿದೆ. ಅಲ್ಲೂ ಕೂಡ ಒಂದಷ್ಟು ಜಿಟಾಪಟಿ ಇತ್ತು, ಕಾರ್ಯಕರ್ತರು ಒಂದಾಗ್ತಿರ್ಲಿಲ್ಲ ಅಂತ. ಆದರೆ ಮೋದಿ ಅವರ ಎಂಟ್ರಿ ಮೇ ಬಿ ಅದೆಲ್ಲವನ್ನೂ ಕೂಡ ಮರೆಸಿ ಒಟ್ಟಾಗಿ ತೆಗೆದುಕೊಂಡು ಹೋಗುವಂಥ ಶಕ್ತಿಯನ್ನು ನೀಡುವಂಥ ವಿಶ್ವಾಸ ಬಿಜೆಪಿಯ ನಾಯಕರಿಗಿದೆ. ನಿಮಗೆ ನೋಡ್ತಿರೋ ಹಾಗೆ ಸ್ಥಳೀಯ ಬಿಜೆಪಿ ನಾಯಕರು ಇವರೆಲ್ಲರೂ ಕೂಡ ಪ್ರಧಾನಿ ಮೋದಿ ಅವ್ರನ್ನ ಬರಮಾಡ್ಕೊಳ್ತಾ ಇದ್ದಾರೆ. ನಾರಾಯಣಗುರು ವೃತ್ತದಲ್ಲಿ ಈಗ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಿ ಅವ್ರನ್ನ ಸ್ವಾಗತ ಕೋರೋದಕ್ಕೆ ಯಾರ್ಯಾರೆಲ್ಲ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಧನ್ಯವಾದ ತಿಳಿಸ್ತಿದ್ದಾರೆ. ಮಂಗಳೂರಿನ ನೇರ ದೃಶ್ಯ. ಪ್ರಧಾನಿ ಮೋದಿ ಈ ಬಾರಿಯ ಚುನಾವಣೆಗೆ, ಲೋಕಸಭಾ ಚುನಾವಣೆ 2024 ಬಿಜೆಪಿ ಕಾಂಗ್ರೆಸ್ ಸೇರಿದಾಗಿ ಎಲ್ರಿಗೂ ಕೂಡ ಬಹಳ ಪ್ರತಿಷ್ಠೆಯ ಅಖಾಡ. ಅದರಲ್ಲಿ ಕರ್ನಾಟಕದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಇರುವಂತಹ ಕಾರಣ ಬಿಜೆಪಿ ಇದನ್ನ ಇನ್ನಷ್ಟು ಸೀರಿಯಸ್ ಆಗಿ ಈ ಬಾರಿ ತೆಗೆದುಕೊಂಡಿದೆ. ಯಾಕಂದ್ರೆ ಕಳೆದ ಚುನಾವಣೆಯಲ್ಲಿ ಕೇವಲ ಒಂದು ಕ್ಷೇತ್ರಕ್ಕೆ ಕಾಂಗ್ರೆಸ್ ಸೀಮಿತ ಆಗಿತ್ತು, ಬೆಂಗಳೂರು ಗ್ರಾಮಾಂತರಕ್ಕೆ. ಆದರೆ ಈ ಬಾರಿ ಸರ್ಕಾರ ಇರುವಂತಹ ಕಾರಣ ಹೆಚ್ಚಿನ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಕಾಂಗ್ರೆಸ್ ಟಾರ್ಗೆಟ್ ಇಟ್ಟಿದೆ. ಆದರೆ ಬಿಜೆಪಿ JDS ಜೊತೆ ಮೈತ್ರಿ ಮಾಡ್ಕೊಳ್ಳೋ ಮೂಲಕ ಇನ್ನೊಂದು ದಾಳವನ್ನ ಇಲ್ಲಿ ಉರುಳಿಸ್ತು. ಎರಡೂ ಮತಗಳು ಕೂಡ ಬಿಜೆಪಿಯ ಮೈತ್ರಿ, NDA ಮೈತ್ರಿಗೆ ಬರೋ ಹಾಗೆ ಪ್ಲಾನ್ ಅನ್ನ ಮಾಡ್ಕೊಳ್ಳಾಗಿದೆ. ಈ ಭಾಗದಲ್ಲಿ ಮೈತ್ರಿ ಅಷ್ಟಮಟ್ಟಿಗೇನು ಇಂಪ್ಯಾಕ್ಟ್ ಆಗೋದಿಲ್ಲ. ಬಟ್ ಇವನ್ ಓವರ್ ಆಲ್ ರಾಜ್ಯದ ಚಿತ್ರಣ ಅಂತ ನೋಡಿದಾಗ ಸಹಜವಾಗಿ ಇದೊಂದಷ್ಟು ಪ್ರಭಾವ ಪರಿಣಾಮ ಬೀರುತ್ತೆ.
ಸೊ ದಕ್ಷಿಣ ಕನ್ನಡದ ದೃಶ್ಯಗಳನ್ನು ನಾವೀಗ ನೋಡ್ತಾ ಇರೋದು. ಮಂಗಳೂರಿಗೆ ಆಗಮಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಒಂದು ಬಹಳ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಈ ಭಾಗದಲ್ಲಿ ಪ್ರಧಾನಿಯವರಿಗಿದೆ. ಮಂಗಳೂರು, ಉಡುಪಿ, ಚಿಕ್ಕಮಗಳೂರು ಭಾಗದಲ್ಲಿ, ಉತ್ತರ ಕನ್ನಡ ಭಾಗದಲ್ಲಿ. ನಾರಾಯಣಗುರು ವೃತ್ತದಿಂದ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪ್ರಧಾನಿ ಮೋದಿ ಅವರ ರೋಡ್ ಶೋ ಆರಂಭ ಆಗಲಿದೆ. ಪ್ರತಿ ಬಾರಿ ಕೂಡ ನಾವು 2009ರಿಂದ ದಕ್ಷಿಣ ಕನ್ನಡದ ಎಲೆಕ್ಷನ್ ಅನ್ನ ಗಮನಿಸಿದ್ರೆ 2009ರಲ್ಲಿ ನಳಿನ್ ಕುಮಾರ್ ಕಟೀಲ್, ಜನಾರ್ದನ್ ಪೂಜಾರಿ ಅವರ ವಿರುದ್ಧ 40,000 ವೋಟ್ಗಳಿಂದ ಗೆದ್ದಿದ್ರು 2009ರಲ್ಲಿ. ಆದರೆ ಅದಾದ ನಂತರ ಮುಂದಿನ ಚುನಾವಣೆಯಲ್ಲಿ ಈ 40,000 ಏನು ವೋಟ್ನ ಅಂತರ ಆಯ್ತಲ್ಲ, ಅದು 1,43,000ಕ್ಕೆ ಹೆಚ್ಚಿಗೆ ಆಗುತ್ತೆ. ಕಟೀಲ್ 1 ಲಕ್ಷ ಮತ್ತೆ ಸೇರ್ಪಡೆ ಆಗುತ್ತೆ. ಅದಾದ ನಂತರ ಕಳೆದ 2019ರಲ್ಲಿ 2,74,000 ಮತಗಳಿಂದ ಕಟೀಲ್ ಅವರು ಗೆಲ್ತಾರೆ. ಅಂದ್ರೆ ಒಂದು ಚುನಾವಣೆಯಿಂದ ಮತ್ತೊಂದು ಚುನಾವಣೆಗೆ ಈ ಗೆಲುವಿನ ಅಂತರ ಇದೆಯಲ್ಲ 40,000. ಅದಾದ ನಂತರ ಸುಮಾರು 1.5 ಲಕ್ಷ. ಕಳೆದ ಲೋಕಸಭಾ ಚುನಾವಣೆ 2019ರಲ್ಲಿ ದಕ್ಷಿಣ ಕನ್ನಡದಲ್ಲಿ ಸುಮಾರು 2.25 ಲಕ್ಷ ಲೀಡ್ನಲ್ಲಿ ಗೆಲ್ತಾರೆ ಅಂತಂದ್ರೆ ಪ್ರತಿ ಚುನಾವಣೆಯಿಂದ ಚುನಾವಣೆಗೆ ಆ ಲೀಡ್ನ ಅಂತರ ಇದೆಯಲ್ಲ ಅದು ಆಲ್ಮೋಸ್ಟ್ ಡಬಲ್ ಆಗ್ತಾ ಇದೆ. ಸೊ ಈ ಬಾರಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಎಷ್ಟು ಅಂತರದಲ್ಲಿ ಗೆಲ್ತಾರೆ, ಇದು ಬಹಳ ಕುತೂಹಲ ಮೂಡಿಸಿದೆ. ಪದ್ಮರಾಜ್ ಕಾಂಗ್ರೆಸ್ನ ಅಭ್ಯರ್ಥಿ. ಸೊ ಒಂದಷ್ಟು ಹೊಸ ಮುಖಗಳಿಗೆ ಅವಕಾಶವನ್ನ ಬಿಜೆಪಿ ಕೊಟ್ಟಿದೆ. ಸೊ ಮೋದಿ ರೋಡ್ ಶೋಗೆ ಈಗ ಕ್ಷಣಗಣನೆ ಶುರುವಾಗಿದೆ. ನಾರಾಯಣಗುರು ವೃತ್ತಕ್ಕೆ ಪ್ರಧಾನಿ ಮೋದಿ ಆಗಮಿಸಿದ್ದಾರೆ. ಸುಮಾರು 2 ಕಿಲೋಮೀಟರ್ ಸಾಗುವಂತ ರೋಡ್ ಶೋ. ಸರಿಯಾಗಿ 7:45ಕ್ಕೆ ಬಿಜೆಪಿಯ ಸ್ಥಳೀಯ ನಾಯಕರು ನಮಗೆ ಕೊಟ್ಟಿರುವಂತಹ ಟೈಮ್ ಪ್ರಕಾರ ಈಗ ಶುರುವಾಗುತ್ತೆ. ರೋಡ್ ಶೋನಲ್ಲಿ ದಾರಿ ಉದ್ದಕ್ಕೂ ಕೂಡ ಒಂದಷ್ಟು ಸಾಂಸ್ಕೃತಿಕ ಪ್ರದರ್ಶನಗಳನ್ನು ನಾವು ಗಮನಿಸಬಹುದು. ಸೊ ನಾರಾಯಣಗುರು ವೃತ್ತದಿಂದ ಈಗ ರೋಡ್ ಶೋ ಆರಂಭ ಆಗುತ್ತೆ. ನನ್ನ ಕೆಲವೇ ಹೊತ್ತಿನಲ್ಲಿ ಮೋದಿ ಅವರ ರೋಡ್ ಶೋ ಕೌಂಟ್ ಡೌನ್ ಶುರುವಾಗಿದೆ. मोदी का दक्षिण का एक सुनामी वेव यहाँ पर नजर आ रहा है पिछले कुछ दिनों से, चाहे वो ಇದೀಗ ನಾರಾಯಣಗುರು ವೃತ್ತದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ಆರಂಭ ಆಗಿದೆ. ನಾವು ಆರಂಭದಲ್ಲೇ ತಿಳಿಸಿದ ಹಾಗೆ ಕೇವಲ ಇಬ್ಬರಿಗೆ ಮಾತ್ರ ರೋಡ್ ಶೋನಲ್ಲಿ ಅವಕಾಶವನ್ನು ಕಲ್ಪಿಸಿರೋದು. ಒಂದು ದಕ್ಷಿಣ ಕನ್ನಡದ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಇನ್ನೊಂದು ಉಡುಪಿ ಚಿಕ್ಕಮಗಳೂರಿನ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ. ಇಬ್ಬರಿಗೆ ಆ ವಾಹನದಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ದಾರಿಯುದ್ದಕ್ಕೂ ಕೂಡ ಆಗ್ಲೇ ನಾವು ತಿಳಿಸಿದ ಹಾಗೆ ಕರಾವಳಿ ಭಾಗದಲ್ಲಿ ಮೋದಿ ಅವರಿಗಿರುವಂತಹ ಫ್ಯಾನ್ ಫಾಲೋಯಿಂಗ್ ಬಹಳ ದೊಡ್ಡದಿದೆ. ಸೊ ಅದು ಈಗ ದೃಶ್ಯದಲ್ಲಿ ನೀವು ನೋಡ್ತಿರೋ ಹಾಗೆ ದಾರಿಯ ಉದ್ದಕ್ಕೂ ಕೂಡ ಮೋದಿ ಅವರನ್ನ ಸ್ವಾಗತಿಸಲಾಗ್ತಾ ಇದೆ. ನರೇಂದ್ರ ಮೋದಿ ಅವರಿಂದ 2 ಕಿಲೋಮೀಟರ್ ರೋಡ್ ಶೋ. ಇಲ್ಲಿ ಮತದಾರರು ಪ್ರತಿ ಬಾರಿ ಕೂಡ 2009ರ ಎಲೆಕ್ಷನ್ ನಲ್ಲಿ ಕಟೀಲ್ 40,000 ಮತದಲ್ಲಿ ಗೆಲ್ತಾರೆ. 2014ರಲ್ಲಿ ಅದು 1.5 ಲಕ್ಷ ಆಗುತ್ತೆ. ಆದರೆ ಕಳೆದ 2019ರಲ್ಲಿ 2.25 ಲಕ್ಷ ಅಂತರದಿಂದ ಅಲ್ಲಿ ಕಟೀಲ್ ಅವರು ಗೆಲ್ತಾರೆ. ಅಂದ್ರೆ ಪ್ರತಿ ಚುನಾವಣೆಗೂ ಕೂಡ ಗೆಲುವಿನ ಅಂತರ ಎಷ್ಟು ಹೆಚ್ಚಾಗಿದೆ, ಜೊತೆಗೆ ಬಿಜೆಪಿಯ ರೀಚ್ ಏನಿದೆ ಅದು ಮೇ ಬಿ ಪ್ರಧಾನಿ ಮೋದಿ ಅವರು ಬಂದ ನಂತರ ಅದು ಆಲ್ಮೋಸ್ಟ್ ದುಪ್ಪಟ್ಟಾಗ್ತಾ ಇದೆ. ಸೊ ಈ ಬಾರಿ 2024ರಲ್ಲಿ ಕಟೀಲ್ ಅವರಿಲ್ಲ. ಕಳೆದ ಬಾರಿ ಮಿಥುನ್ ರಾಯ್ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದರು. ಅದರ ಹಿಂದೆ ಜನಾರ್ದನ್ ಪೂಜಾರಿ ಅವರು ಕಟೀಲ್ ಅವರ ವಿರುದ್ಧ ಸ್ಪರ್ಧೆ ಮಾಡಿದರು. ಆದರೆ ಈಗ ಎರಡೂ ಕಡೆಗಳಲ್ಲೂ ಕೂಡ ಹೊಸ ಮುಖಗಳನ್ನು ನೋಡ್ತಾ ಇದ್ದೀವಿ. ಒಂದು ಕಡೆ ಕಾಂಗ್ರೆಸ್ನಿಂದ ಪದ್ಮರಾಜ್, ಬಿಜೆಪಿಯಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ.
ಮಂಗಳೂರಿನಲ್ಲಿ ಮೋದಿ ರೋಡ್ ಶೋನ ನೇರ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಾ. ದಾರಿ ಉದ್ದಕ್ಕೂ ಕೂಡ ಕೇಸರಿ ಕಲರವ ಎಷ್ಟು ಮಟ್ಟಿಗೆ ಕಂಡು ಬರ್ತಿದೆ ಅಂತ ಬ್ಯಾರಿಕೇಡ್ಗಳನ್ನ ಹಾಕಿ ಎಲ್ರಿಗೂ ಕೂಡ ಸ್ಪಷ್ಟವಾಗಿ ಪ್ರಧಾನಿಯವ್ರನ್ನ ಕಾಣುವಂತೆ ಅಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸೊ ಈಗ ಆ ರ್ಯಾಲಿಯ ಏನು ರೋಡ್ ಶೋನ ವೆಹಿಕಲ್ನಲ್ಲಿ ಒಂದು ಕಡೆ ಮೋದಿಯವರ ಎಡಭಾಗದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಅಲ್ಲಿನ ಬಿಜೆಪಿ ಅಭ್ಯರ್ಥಿ, ದಕ್ಷಿಣ ಕನ್ನಡದ ಬಿಜೆಪಿ ಅಭ್ಯರ್ಥಿ, ಬಲಭಾಗದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ, ಉಡುಪಿ ಚಿಕ್ಕಮಗಳೂರಿನ ಈ ಬಾರಿಯ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಈ ಬಾರಿ ಅಲ್ಲಿ ಸ್ಪರ್ಧಿಸ್ತಾ ಇಲ್ಲ. ಆದರೆ ಇಲ್ಲೂ ಕೂಡ ಉಡುಪಿ ಚಿಕ್ಕಮಗಳೂರಿನಲ್ಲೂ ಕೂಡ 2009ರಲ್ಲಿ 27,000 ಅಂತರದಲ್ಲಿ ಸದಾನಂದ ಗೌಡರು ಗೆದ್ದರು. 2014ರಲ್ಲಿ ಶೋಭಾ ಕರಂದ್ಲಾಜೆ ಸ್ಪರ್ಧೆಯಾಗಿ ಬರ್ತಾರಲ್ಲಿ ಅವರು ಕೂಡ ಅಲ್ಲಿ 1.5 ಲಕ್ಷ ಆಲ್ಮೋಸ್ಟ್ ಮತಗಳಿಂದ ಗೆದ್ದಿದ್ದಾರೆ. ಆದರೆ ಕಳೆದ ಬಾರಿ 2019ರಲ್ಲಿ ಸುಮಾರು ಗೆಲುವಿನ ಅಂತರ 3.5 ಲಕ್ಷಕ್ಕೆ ಹೋಗುತ್ತೆ. ಹಾಗಾಗಿ ಪ್ರತಿ ಬಾರಿ ಎಲೆಕ್ಷನ್ ಆದಾಗಲೂ ಕೂಡ ಉಡುಪಿ ಚಿಕ್ಕಮಗಳೂರು ಹಾಗೆಯೇ ಮಂಗಳೂರು ಭಾಗದಲ್ಲಿ ಗೆಲುವಿನ ಅಂತರ ಬಹಳ ದೊಡ್ಡ ಮಟ್ಟದಲ್ಲಿ ಬಿಜೆಪಿಗೆ ಇಲ್ಲಿ ಸಿಕ್ಕಿದೆ. ಸೊ ಈ ಬಾರಿ ಕೂಡ 2024ರಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರ ಪರವಾಗಿ ಜನ ನಿಲ್ತಾರೆ ಅನ್ನೋ ವಿಶ್ವಾಸ ಬಿಜೆಪಿ ಅವರಿಗಿದೆ. ಸೊ ಪ್ರಧಾನಿಯವರು ಹೆಚ್ಚಿನ ಶಕ್ತಿಯನ್ನು ತುಂಬೋದಕ್ಕೆ ಮೈಸೂರಿನ ಸಮಾವೇಶದ ನಂತರ ಇದೀಗ ಮಂಗಳೂರಿಗೆ ಆಗಮಿಸಿದ್ದಾರೆ. ಸೊ ದಾರಿ ಉದ್ದಕ್ಕೂ ಕೂಡ ಪುಷ್ಪವೃಷ್ಟಿ ಹಾಗೆಯೇ ಪ್ರಧಾನಿ ಮೋದಿ ಅವರ ಪರ ಘೋಷಣೆ. ಹಲವಾರು ಫ್ಯಾಕ್ಟರಿಗಳು ಈ ಬಾರಿ ಕರಾವಳಿ ಭಾಗದಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ರಾಮ ಮಂದಿರ. ಸೊ ಇಂಥ ವಿಚಾರಗಳು ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಮತದಾರರನ್ನ ಸೆಳೆಯುತ್ತೆ. ಜೊತೆಗೆ ಮೋದಿಯವರ ಆಗಮನ ಕಾರ್ಯಕರ್ತರಲ್ಲಿ ವಿಶೇಷವಾಗಿ ಶಕ್ತಿ ತುಂಬುವಂಥ ಪ್ರಯತ್ನ ಈಗ ಆಗ್ತಾ ಇದೆ. ಇದೀಗ ನಾವು ನೋಡ್ತಾ ಇದ್ದೀವಿ ಮಂಗಳೂರಿನ ದೃಶ್ಯಗಳನ್ನ. ರೋಡ್ ಶೋ ಈಗ ಸಾಗ್ತಾ ಇದೆ. ದಾರಿ ಉದ್ದಕ್ಕೂ ಕೂಡ ಅಪಾರ ಸಂಖ್ಯೆಯಲ್ಲಿ ಈಗ ಬೆಂಬಲಿಗರು, ಅಭಿಮಾನಿಗಳು, ಕಾರ್ಯಕರ್ತರು ಅಲ್ಲಿ ಆಗಮಿಸಿದ್ದಾರೆ. ಇದೀಗ ಮಂಗಳೂರು ಮಹಾನಗರ ಪಾಲಿಕೆ ಕಟ್ಟಡ ಬಳಿ ರೋಡ್ ಶೋ ಸಾಗ್ತಾ ಇದೆ. ಕೇಸರಿ ಟೋಪಿ ತೊಟ್ಟು ಪ್ರಧಾನಿ ಮೋದಿ ಅವರು ರೋಡ್ ಶೋ ಅಲ್ಲಿ ಸಾಗ್ತಿದ್ದಾರೆ.
ಸೊ ನಾರಾಯಣಗುರು ವೃತ್ತದಿಂದ ಆರಂಭ ಆದಂಥ ರೋಡ್ ಶೋ ಬಲ್ಲಾಳಬಾಗ್ MG ರಸ್ತೆಯಾಗಿ PVS ಸರ್ಕಲ್ ಹೀಗೆ ಗೋವಿಂದ ಪೈ ಸರ್ಕಲ್ ಈಗ ಸದ್ಯಕ್ಕೆ ನಾವು ನೋಡ್ತಿರೋದು ಮಂಗಳೂರು ಮಹಾನಗರ ಪಾಲಿಕೆ ಬಳಿ ಈಗ ಸಾಗ್ತಿರುವಂಥ ರೋಡ್ ಶೋ. ಸೊ ಅಲ್ಲಿಂದ ಈಗ ಬಲ್ಲಾಳಬಾಗ್ ಅಲ್ಲಿಗೆ ಸಾಗುವಂಥ ಒಂದು ರೋಡ್ ಶೋ ಇದು. ಸೊ MG ರಸ್ತೆಯಾಗಿ PVS ಸರ್ಕಲ್ ಮುಂದೆ ಹೋದರೆ PVS ಸರ್ಕಲ್ ಸಿಗುತ್ತೆ. ಸೊ ಆ ರಸ್ತೆಯಲ್ಲಿ ಈಗ ಈ ರೋಡ್ ಶೋ ಸಾಗ್ತಾ ಇದೆ. ಸೊ ಮೆಗಾ ಶೋ ಈಗ ಮುಂದುವರಿತಾ ಇದೆ. ಲೋಕಸಮರ ಗೆಲ್ಲೋದಕ್ಕೆ ಕರಾವಳಿಯಲ್ಲಿ ಪ್ರಧಾನಿ ಮೋದಿ ಅವರ ರಣಕಹಳೆ ಆಗಲೇ ತಿಳಿಸಿದ ಹಾಗೆ ನಿಮಗೆ ಪ್ರತಿ ಈ ಎರಡು ಕ್ಷೇತ್ರದಲ್ಲೂ ಕೂಡ ಪ್ರತಿ ಎಲೆಕ್ಷನಲ್ಲೂ ಕೂಡ ಅದ್ಭುತವಾದಂಥ ರೆಸ್ಪಾನ್ಸ್ BJPಗೆ ಸಿಕ್ಕಿದೆ. ಸೊ ಅದನ್ನು ಇನ್ನಷ್ಟು ಗಟ್ಟಿಗೊಳಿಸುವಂಥ ಪ್ರಯತ್ನ ಈಗ ಪ್ರಧಾನಿ ಮೋದಿ ಅವರಿಂದ ಆಗ್ತಾ ಇದೆ. ಸೊ ರೋಡ್ ಶೋನ ವಾಹನದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ದಕ್ಷಿಣ ಕನ್ನಡದ BJP ಅಭ್ಯರ್ಥಿ, ಹಾಗೆಯೇ ಉಡುಪಿ ಚಿಕ್ಕಮಗಳೂರಿನ BJP ಅಭ್ಯರ್ಥಿ ಆಗಿರುವಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಇಬ್ಬರೂ ಕೂಡ ಮೋದಿ ಅವರ ಎರಡೂ ಕಡೆಯಲ್ಲೂ ಕೂಡ ನೋಡ್ತಾ ಇದ್ದಾರೆ, ಎರಡು ಪಕ್ಕದಲ್ಲೂ ಕೂಡ ಇರುವಂಥದ್ದನ್ನು. ಈಗಾಗಲೇ ಬಲಿಷ್ಠವಾಗಿರುವಂಥ ಭದ್ರಕೋಟೆಯನ್ನು ಇನ್ನಷ್ಟು ಗಟ್ಟಿಗೊಳಿಸುವಂಥ ಪ್ರಯತ್ನ BJP ಕಡೆಯಿಂದ ಆಗ್ತಾ ಇದೆ. ಸೊ ಹಳೆ ಮೈಸೂರು ಭಾಗವನ್ನು ಟಾರ್ಗೆಟ್ ಮಾಡಿ 4 ಕ್ಷೇತ್ರ ಪ್ರಮುಖವಾಗಿ ಚಾಮರಾಜನಗರ, ಮೈಸೂರು, ಮಂಡ್ಯ, ಹಾಸನ ಅದು ಮೈಸೂರಿನಲ್ಲಿ ಸಮಾವೇಶ ಆಯಿತು. ಅದಾದ ನಂತರ ಕರಾವಳಿ ಭಾಗವನ್ನು ಈಗ ಫೋಕಸ್ ಆಗಿಟ್ಕೊಂಡು ದಕ್ಷಿಣ ಕನ್ನಡ ಹಾಗೆಯೇ ಉಡುಪಿ ಚಿಕ್ಕಮಗಳೂರು ಭಾಗವನ್ನು ಫೋಕಸ್ ಮಾಡಿಕೊಂಡು ಈಗ ಈ ಒಂದು ರೋಡ್ ಶೋ ಅನ್ನು ಆಯೋಜನೆ ಮಾಡಲಾಗಿದೆ. ಸೊ ಶೋಭಾ ಕರಂದ್ಲಾಜೆ 2019ರಲ್ಲಿ 3.5 ಲಕ್ಷ ಅಂತರದಿಂದ ಉಡುಪಿ ಚಿಕ್ಕಮಗಳೂರು ಭಾಗದಲ್ಲಿ ಗೆದ್ದಿದ್ರು ಪ್ರಮೋದ್ ಮಧ್ವರಾಜ್ ಅವರ ವಿರುದ್ಧ. ಸೊ ಅದಕ್ಕೂ ಹಿಂದೆ ಜಯಪ್ರಕಾಶ್ ಹೆಗಡೆ ಅವರು ಸ್ಪರ್ಧೆ ಮಾಡಿದರು, ಶೋಭಾ ಅವರ ವಿರುದ್ಧ ಸೋಲನ್ನು ಕಾಣಬೇಕಾಯಿತು. ಸೊ ಅದಕ್ಕೂ ಮುನ್ನ DV ಸದಾನಂದ ಗೌಡರು ಕೂಡ ಈ ಭಾಗದಲ್ಲಿ ಸ್ಪರ್ಧೆ ಮಾಡಿದಂಥವ್ರು. ಆದರೆ ಈಗ ಕೋಟಾ ಶ್ರೀನಿವಾಸ್ ಪೂಜಾರಿ ಹಾಗೆಯೇ ಬ್ರಿಜೇಶ್ ಚೌಟ, ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇಬ್ಬರು ಕೂಡ ಈ ಬಾರಿಯ ಹುರಿಯಾಳುಗಳು. ಜೊತೆಗೆ ಸುತ್ತಮುತ್ತ ಇರುವಂಥ ಕ್ಷೇತ್ರಗಳ ಶಾಸಕರುಗಳು ಕೂಡ BJPಯ ಬಲವನ್ನು ಹೆಚ್ಚಿದ್ದಾರೆ. ಹರೀಶ್ ಪೂಂಜಾ, ವೇದವಾಸ್ ಕಾಮತ್, ಭರತ್ ಶೆಟ್ಟಿ, ಹಾಗೆಯೇ ಕಾರ್ಕಳದ ಸುನಿಲ್ ಕುಮಾರ್, ಮೂಡುಬಿದಿರೆಯಲ್ಲಿ ಉಮಾನಾಥ್ ಕೋಟ್ಯಾನ್. ಹೀಗೆ ಸುತ್ತಮುತ್ತಲೂ BJPಗೆ ಹೆಚ್ಚಿನ ಶಕ್ತಿಯನ್ನು ತುಂಬಬಲ್ಲಂಥ ಶಾಸಕರು ಕೂಡ ಇರೋದ್ರಿಂದ ಸಹಜವಾಗಿ ಹೆಚ್ಚಿನ ಚಾಲೆಂಜ್ ಇರಲಿಕ್ಕಿಲ್ಲ. ಇನ್ನೊಂದು ಕಡೆ ಪದ್ಮರಾಜ್ ಈ ಬಾರಿ ಅಭ್ಯರ್ಥಿ ಕಾಂಗ್ರೆಸ್ನಿಂದ. ಲಾಲ್ಬಾಗ್ ಸಿಗ್ನಲ್ ರಸ್ತೆಯಿಂದ ಈಗ ಸಾಗ್ತಿರುವಂಥದ್ದು ನಾವು ನೋಡ್ತಾ ಇದ್ವಿ. ನಂತರ ಈಗ ಮುಂದೆ ಸಾಗುವಂಥದ್ದು ಅನಂತ रणदीप को लेकर